ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಜೇಹಿ ಸುಖ ಲಾಗಿ ಪುರಾರಿ ಅಸುಭ ಬೇಷ ಕೃತ ಶಿವ ಸುಖದ ಅವಧಪುರಿ ನರ ನಾರಿ ತೇಹಿ ಸುಖ ಮಹು ಸಂತತ ಮಗನ ಸೋಯಿ ಸುಖ ಲವಲೇಸ जिन्ह बारक सपनेहु लहेमु ते नहीं गनहि खगेस ब्रह्म सुखहि सज्जन सुमति मैं पुनि अवध रहेऊ कछु काला देखेऊ बाल विनोद रसाला राम प्रसाद भगति बर पायऊ प्रभुपद बंदी निजाश्रय आयऊ तबते मोही न व्यापी माया जबते रघुनायक अपनाया यह सब गुप्त चरित मई गावा हरि माया जिमि मोही नचावा निज अनुभव अब कहूँ खगेसा बिनु हरि भजन न जाहि कलेसा राम कृपा बिनु सुनु खगराई जानी न जाई राम प्रभुताई जाने बिनु न होई परतीति बिनु परतीति होई नहीं प्रीति प्रीति बिना नहीं भगति दिढ़ाई जिमि खगपति जल कೈ ಚಿಕನಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾ ಇದ್ದಾರೆ, ಭಗವಂತ ಏನೇನೆಲ್ಲ ಹೇಳಬೇಕೋ ಎಲ್ಲವನ್ನ ಹೇಳಿ ನನಗೆ ಸಮಾಧಾನ ಮಾಡಿ ಸಂತೋಷ ಪಡಿಸಿ ಮತ್ತೆ ಅವನು ಬಾಲ್ಯ ಕ್ರೀಡೆಗಳನ್ನು ಆಡೋದಕ್ಕೆ ಶುರು ಮಾಡ್ತಾನೆ. ಏನು ಮಾಡ್ತಾನೆ, ಕಣ್ಣಲ್ಲೆಲ್ಲ ನೀರು ತುಂಬಿಸ್ಕೊಂಡು ಬಾಯೆಲ್ಲ ಒಣಗೋಗಿರೋ ಹಾಗೆ ಮಾಡಿಕೊಂಡು ತಾಯಿ ಕಡೆ ನೋಡ್ತಾನೆ. ತಾಯಿಗೆ ಮಗುವನ್ನು ನೋಡಿದ ತಕ್ಷಣ ಅರ್ಥ ಆಯಿತು, ಹಸುವಾಗಿದೆ ಇದಕ್ಕೆ ಅಂತ ಎದೆಗೆ ಅಪ್ಕೊಂಡವಳು ಹಾಲನ್ನು ಉಣಿಸ್ತಾಳೆ. ಈ ರೀತಿ ಅವನು ತನ್ನ ಲೀಲೆಯನ್ನು ನಡೆಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಹೇಳಿ ಮುಂದುವರೆದು ಇಲ್ಲಿ ಹೇಳ್ತಾರೆ, ಸುಖಪ್ರದನು ಮಂಗಳ ಸ್ವರೂಪನೂ ಆದಂತಹ ತ್ರಿಪುರಾರಿ ಅಂದ್ರೆ ಏನು, ಶಿವ. ಈಗ ಭಗವಂತ ಲೀಲೆಯನ್ನು ಮಾಡ್ತಿದ್ದಾನೆ. ಕಾಕಭೂಷುಂಡಿ ನೋಡಿದ್ರು. ಈಗ ಎಲ್ಲ ಭಕ್ತರಿಗೂ ಆ ಲೀಲೆಯನ್ನು ನೋಡಬೇಕು ಅನ್ನುವಂಥ ಆಸೆ ಇರುತ್ತೆ. ಸೊ ಈಗ ಶಿವ ಏನು ಮಾಡ್ದ, ವಿಲಕ್ಷಣವಾದಂತಹ ಒಂದು ವೇಷವನ್ನು ಧರಿಸ್ಕೊಂಡು ಅನುಭವಿಸುವ ಸುಖದಲ್ಲಿ ಅಯೋಧ್ಯೆಯ ಸ್ತ್ರೀ ಪುರುಷರೆಲ್ಲರೂ ಕೂಡ ಮುಳುಗಿದ್ರು. ಅಂದರೆ ಆ ಭಗವಂತನ ಒಂದು ಲೀಲೆಯನ್ನು ನೋಡಿ ಅದರ ಆನಂದವನ್ನು ತಗೊಳ್ಳೋದ್ರಲ್ಲಿ ಅಯೋಧ್ಯೆಯ ಸ್ತ್ರೀ ಪುರುಷರು ಎಲ್ಲರೂ ಮುಳುಗೋಗಿದ್ರು. ಅಂದರೆ ಇಲ್ಲಿ ಆ ಜನಗಳಲ್ಲಿ ಶಿವ ಕೂಡ ಒಬ್ಬ. ಅವನು ಕೂಡ ಇಲ್ಲಿ ಬಂದು ಆ ಲೀಲೆಯನ್ನೆಲ್ಲ ನೋಡಿ ಆನಂದ ಪಡ್ತಾ ಇದ್ದಾನೆ. ಸೊ ಕಾಕಭೂಷುಂಡಿ ಅವರು ಹೇಳ್ತಾರೆ, ಖಗರಾಜ ಒಂದು ಸರಿ ಸ್ವಪ್ನದಲ್ಲಾದರೂ ಕೂಡ ಆ ಸುಖದ ಲೇಷ ಮಾತ್ರ ಅಂದರೆ ಒಂದು ಕಣ ಮಾತ್ರ ಅನುಭವಿಸುವಂತಹ ಸಜ್ಜನರು ಬ್ರಹ್ಮಾನಂದವನ್ನು ಕೂಡ ಲೆಕ್ಕಿಸೋದಿಲ್ಲ. ಬ್ರಹ್ಮಾನಂದನು ಯಾವುದಕ್ಕೂ ಇದಕ್ಕೆ ಸಮಾನ ಇರೋದಿಲ್ಲ. ಭಗವಂತನ ಲೀಲೆಯನ್ನು ಯಾರು ನೋಡಿ ಆನಂದ ಅನುಭವಿಸ್ತಾರೋ ಅದ್ರ ಮುಂದೆ ಬ್ರಹ್ಮಾನಂದ ಕೂಡ ಅವರು ಲೆಕ್ಕ ಮಾಡೋದಿಲ್ಲ. ಅಂದರೆ ಅದಕ್ಕಿಂತ ಇದು ಶ್ರೇಷ್ಠವಾಗಿರುತ್ತೆ ಅಂತ ಅರ್ಥ. ಆ ಭಗವಂತನ ಲೀಲೆಯನ್ನು ನಾವು ಕನಸಲ್ಲಿ ಕಂಡರೂ ಕೂಡ ಅದಷ್ಟು ಆನಂದ ಕೊಡುತ್ತೆ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದುವರೆದು ಹೇಳ್ತಾರೆ, ಗರುಡ, ನಾನು ಕೆಲವೊಂದು ಸಮಯದ ತನಕ ಅಯೋಧ್ಯೆಯಲ್ಲೇ ಇದ್ದೆ. ಅಲ್ಲಿ ನಾನು ಶ್ರೀರಾಮನ ಅನೇಕ ಸರಸ ಬಾಲಲೀಲೆಗಳನ್ನೆಲ್ಲ ವೀಕ್ಷಣೆ ಮಾಡಿದೆ, ನೋಡಿದೆ. ಶ್ರೀರಾಮನ ಕೃಪೆಯಿಂದ ನನಗೆ ಭಕ್ತಿಯ ವರದಾನ ಅನ್ನೋದು ಸಿಕ್ತು. ಆಮೇಲೆ ಪ್ರಭುವಿನ ಚರಣಗಳಿಗೆ ವಂದನೆ ಮಾಡಿಕೊಂಡು ನಾನು ನನ್ನ ಆಶ್ರಮಕ್ಕೆ ವಾಪಸ್ ಹೋದೆ. ಶ್ರೀ ರಘುನಾಥ ನನ್ನನ್ನು ತನ್ನವನನ್ನಾಗಿ ಮಾಡಿಕೊಂಡಲ್ಲ, ಅಲ್ಲಿಂದ ನನಗೆ ಮಾಯ ಯಾವತ್ತೂ ಕೂಡ ವ್ಯಾಪಿಸ್ಲಿಲ್ಲ. ಹರಿಮಾಯೆ ನನ್ನನ್ನು ಹೇಗೆ ಆಟ ಆಡಿಸಿದ್ಲು ಅನ್ನುವಂಥ ರಹಸ್ಯವಾದ ಚರಿತ್ರೆಯನ್ನು ನೀನಿಗೆ ನಾನಿಷ್ಟೊತ್ತು ಹೇಳಿದ್ದೀನಿ. ಆ ಮಾಯೆ ಅನ್ನೋದು ಭಗವಂತನ ಕೃಪೆ ಬಿದ್ದಾಗಲೇ ನಮ್ಮಿಂದ ಸರಿಯೋದದು. ಸೊ ಅದಕ್ಕೋಸ್ಕರ ಭಗವಂತನನ್ನು ಅನನ್ಯ ಮನಸ್ಕರಾಗಿ ನಾವು ಅವನನ್ನು ಸೇವಿಸಬೇಕು. ಓ ಖಗರಾಜ, ಈಗ ನಾನು ನನ್ನ ಅನುಭವವನ್ನು ತಿಳಿಸ್ತೀನಿ, ಇದನ್ನು ನೀನು ಕೇಳು. ಅಂದರೆ ಇಷ್ಟೊತ್ತು ನಾನು ಹೇಗೆ ಆ ಹರಿಮಾಯೆ ನನಗೆ ಆಟ ಆಡಿಸ್ತು ಮತ್ತು ಅದರಿಂದ ನಾನು ಹೇಗೆ ಹೊರಗಡೆ ಬಂದೆ ಅದನ್ನೆಲ್ಲ ಹೇಳಿದೆ. ಇದೆಲ್ಲ ಅನುಭವಗಳನ್ನು ಪಡೆದಿರುವಂಥ ನನ್ನ ಅನುಭವ ಏನು ಅನ್ನೋದನ್ನು ತಿಳಿಸ್ತೀನಿ. ಇದೆಲ್ಲ ಆದಮೇಲೆ ನನಗೇನೋ ಒಂದು ಅನ್ನಿಸ್ತು, ಅರಿವಾಯಿತು. ಅದನ್ನು ನಾನು ಹೇಳ್ತೀನಿ. ಏನು ಅಂತಂದರೆ, ಈ ಹರಿ ಭಜನೆ ಅನ್ನೋದು ಇಲ್ಲದೆ ಪಂಚಕ್ಲೇಶಗಳು ಕೂಡ ದೂರವಾಗೋದಿಲ್ಲ. ಎಂಥ ಕಷ್ಟಗಳು ನಷ್ಟಗಳು ಏನೇ ಇದ್ದರೂ ಕೂಡ ಹರಿ ಭಜನೆ ಇಲ್ಲದೆ ದೂರ ಆಗೋದಿಲ್ಲ. ಶ್ರೀರಾಮನ ಕೃಪೆ ಇಲ್ಲದೆ ಪ್ರಭು ಮಹಿಮೆಯ
ಬಗ್ಗೆ ನಮಗೆ ಜ್ಞಾನ ಅನ್ನೋದು ಸಿಕ್ಕೋದಿಲ್ಲ. ಅಂದರೆ ಭಗವಂತನ ಕೃಪೆ ಆದರೆ ಮಾತ್ರನೇ ಆ ಭಗವಂತನ ಬಗ್ಗೆ ಕೇಳೋದಕ್ಕೆ, ಹೇಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆಲ್ಲ ಆಗೋದು ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗುತ್ತಲ್ವ. ಸೊ ನಾವು ಶ್ರೀರಾಮಚರಿತ ಮಾನಸವನ್ನು ಕೇಳ್ತಾ ಇದ್ದೀವಿ, ಇನ್ನೇನು ಕೊನೆ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಆ ಭಗವಂತನ ಕೃಪೆ ಇಲ್ಲದೆ ನಮಗಿದು ಸಾಧ್ಯನೇ ಇಲ್ಲ. ಅವನ ಮಹಿಮೆಯನ್ನು ತಿಳ್ಕೊಳ್ಳದೆ ಆ ಭಗವಂತನ ಮೇಲೆ ನಮಗೆ ವಿಶ್ವಾಸ ಅನ್ನೋದು ಸಿಗೋದಿಲ್ಲ, ವಿಶ್ವಾಸ ಅನ್ನೋದು ಆಗೋದಿಲ್ಲ. ಮೊದಲು ಅವನ ಮಹಿಮೆಯ ಬಗ್ಗೆ ತಿಳ್ಕೋಬೇಕು, ಆಗಲೇ ನಮಗೆ ಆ ಭಗವಂತನಲ್ಲಿ ವಿಶ್ವಾಸ ಅನ್ನೋದು ಬರೋದು. ವಿಶ್ವಾಸ ಅನ್ನೋದಿಲ್ಲ ಅಂತಂದರೆ ಪ್ರೀತಿ ಅನ್ನೋದು ಎಲ್ಲಿರುತ್ತೆ? ವಿಶ್ವಾಸದ ಮೇಲೇ ಪ್ರೀತಿ ಇರುವಂಥದ್ದು ಅಲ್ವಾ. ಒಬ್ಬ ವ್ಯಕ್ತಿಯಲ್ಲಿ ನಮಗೆ ವಿಶ್ವಾಸ ದೃಢವಾಗಿದೆ ಅಂದಾಗ ಅವನಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರನೇ ಭಗವಂತನ ಬಗ್ಗೆ ಕೇಳಬೇಕು. ಕೇಳಿದಾಗ ಅವನಲ್ಲಿ ವಿಶ್ವಾಸ ಅನ್ನೋದು ಬರುತ್ತೆ. ಆ ಮಹಿಮೆಗಳನ್ನು ಕೇಳಿದಾಗ ವಿಶ್ವಾಸ ಅನ್ನೋದು ಗಟ್ಟಿಯಾಗ್ತಾ ಹೋಗುತ್ತೆ. ಅದಾದಾಗ ಪ್ರೀತಿ ಅನ್ನೋದು ಉಂಟಾಗುತ್ತೆ. ಎಣ್ಣೆ ಇಲ್ಲದೆ ಇದ್ದರೆ ನೀರಿಗೆ ಜಿಡ್ಡು ಅನ್ನೋದು ಇರೋದೇ ಇಲ್ಲ ಅಲ್ವಾ. ಅಂದರೆ ನೀರಿನಲ್ಲಿ ಎಣ್ಣೆ ಇದ್ದರೆ ಮಾತ್ರನೇ ಆ ಜಿಡ್ಡು ಅನ್ನೋದು ಬರೋದು. ನೀರಿಗೆಲ್ಲಾದರೂ ಜಿಡ್ಡು ಅನ್ನೋದು ಇರುತ್ತಾ? ಇಲ್ಲ. ಪ್ರೀತಿ ಸ್ನೇಹ ಅನ್ನೋದು ಇಲ್ಲದೆ ಭಕ್ತಿ ಅನ್ನೋದು ದೃಢ ಆಗೋದಿಲ್ಲ ಅನ್ನೋದನ್ನು ಕೂಡ ಕಾಕಭೂಷುಂಡಿ ಅವರು ಹೇಳ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.